ಕಳೆದ 3 ವರ್ಷದಿಂದ ಉತ್ತಮ ಕೆಲಸ ಮಾಡಿದ್ದೀನಿ. ಲಿಂಗಾಯತ ಕೋಟಾದಲ್ಲಿ ಸಚಿವ ಸ್ಥಾನ ನೀಡುವ ವಿಶ್ವಾಸ ಇದೆ ಅಂತ ದೆಹಲಿಯಲ್ಲಿ ಮಾಜಿ ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯೆ ನೀಡಿದ್ದಾರೆ. ಕಳೆದ 3 ವರ್ಷದಿಂದ ಒಳ್ಳೊಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ, ಹಾಗಾಗಿ ಲಿಂಗಾಯತ ಕೋಟಾ ಇದೆ, ಸೊ ಹಾಗಾಗಿ ನನಗೆ ಸಚಿವ ಸ್ಥಾನ ನೀಡ್ತಾರೆ ಅನ್ನುವ ವಿಶ್ವಾಸ ಹೊರಹಾಕಿದ್ದಾರೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ದೆಹಲಿಯಲ್ಲಿ ರಿಯಾಕ್ಟ್ ಮಾಡಿರುವುದು, ಇನ್ನುಳಿದ 2 ವರ್ಷ ಕೆಲಸ ಮಾಡೋದಕ್ಕೆ ಪಕ್ಷ ನನಗೆ ಅವಕಾಶ ನೀಡುತ್ತೆ ಅನ್ನುವ ಭರವಸೆ. ಪಕ್ಷದ ಅಧ್ಯಕ್ಷ ಸ್ಥಾನ ನೀಡಿದ್ರೆ ನಾನು ನಿಭಾಯಿಸ್ತೀನಿ, ನಾನು ಅದಕ್ಕೆ ಸಿದ್ಧನಿದ್ದೀನಿ ಅಂತ ಪವರ್ ಟಿವಿಗೆ ಮಾಜಿ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಭಾಲ್ಕಿ ಕ್ಷೇತ್ರದಿಂದ ಕೂಡ 4 ಬಾರಿ ಸತತವಾಗಿ ಗೆಲ್ತಾ ಇದ್ದಾರೆ. ಸೊ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಶ್ರಮಿಸಿದ್ದೀನಿ, ನಾನು ಉತ್ತಮ ಕೆಲಸ ಮಾಡಿದ್ದೀನಿ, ಅಧ್ಯಕ್ಷ ಸ್ಥಾನ ಕೊಟ್ರೆ ನಾನು ನಿಭಾಯಿಸ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಈ ಕುರಿತು ಈಶ್ವರ್ ಖಂಡ್ರೆ ಜೊತೆ ನಮ್ಮ ಪ್ರತಿನಿಧಿ ಸಂತೋಷ್ ಜೊತೆ ಮಾತುಕತೆ ನಡೆಸಿದ್ದಾರೆ, ನೋಡ್ಕೊಂಡು ಬನ್ನಿ. ನಮ್ಮ ಜೊತೆ ಮಾತನಾಡೋದಕ್ಕೆ ಈ ವಿಚಾರದಲ್ಲಿ ಮಾಜಿ ಸಚಿವರಾಗಿರುವಂತಹ ಜೊತೆಗೆ ಸಚಿವ ಆಕಾಂಕ್ಷಿಯಾಗಿರುವಂತಹ ಈಶ್ವರ್ ಖಂಡ್ರೆ ಅವರಿದ್ದಾರೆ. ಸರ್, ಇನ್ನೇನು ಕೆಲವು ಕ್ಷಣಗಳಲ್ಲಿ ಸಭೆ ಕೂಡ ಆರಂಭವಾಗಲಿದೆ. ನೋಡಿ, ಸಭೆ ನಡೀತಾ ಇದೆ, ಸಮಾಲೋಚನೆ ನಡೀತಾ ಇದೆ. ಈಗ ವರಿಷ್ಠರು ತೀರ್ಮಾನ ಮಾಡ್ತಾರೆ. ತಾವು ಈ ಹಿಂದಿನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲೂ ಕೂಡ ಸಚಿವರಾಗಿದ್ರಿ, ಅದನ್ನು ಮತ್ತೆ ಮುಂದುವರಿಸಿಕೊಂಡು ಹೋಗುವಂತಹ ಒಂದು ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಳ್ಳಬಹುದಾ? ನೋಡಿ, ಅರಣ್ಯ ಪರಿಸರ ಜೀವಿಶಾಸ್ತ್ರ ಸಚಿವನಾಗಿ ಅತ್ಯಂತ ಉತ್ತಮವಾದಂಥ ಒಂದು ಕೆಲಸವನ್ನು ಮಾಡಿದ್ದೇನೆ. ಕೊಟ್ಟ ಎಲ್ಲ ಭರವಸೆಗಳನ್ನು ಈಡೇರಿಸಿದ್ದೇವೆ. ವಿಶೇಷವಾಗಿ ಒತ್ತುವರಿ ತೆರವು ಮಾಡಿದಂಥದ್ದಿರ್ಬೋದು, ಅಥವಾ ಮಾನವ ಪ್ರಾಣಿ ಸಂಘರ್ಷ ಕಡಿಮೆ ಮಾಡುವಂಥದ್ದಿರ್ಬೋದು, ಹೊಸ ವನ್ಯಜೀವಿ ಧಾಮಗಳ ಘೋಷಣೆ ಮಾಡುವಂಥದ್ದಿರ್ಬೋದು, ಬೆಂಗಳೂರಿನಲ್ಲಿ ಸುಮಾರು 5678 ಎಕರೆ ಗ್ರೇಟರ್ ಹೆಸರುಘಟ್ಟ ಅದನ್ನು ಇವತ್ತು ಸಂರಕ್ಷಿತ ಮೀಸಲು ಅಂತೇಳಿ ಘೋಷಣೆ ಮಾಡಿದಂಥದ್ದಿರ್ಬೋದು, ಹೊಸ SOPಗಳು ಇವತ್ತು ಜಾರಿಗೆ ತಂದಂಥದ್ದಿರ್ಬೋದು. ಹೀಗಾಗಿ ಅರಣ್ಯ ಇಲಾಖೆಯಲ್ಲಿ ಹೊಸ ಒಂದು ಚುರುಕು ಮುಟ್ಟಿಸುವಂಥದ್ದು ಒಂದು ಭಾಳ ಉತ್ತಮವಾದಂಥ ಒಳ್ಳೆಯ ಕೆಲಸ ಕಾರ್ಯಗಳು ಆಗಿದೆ. ಹೀಗಾಗಿ ಇವತ್ತು ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಒಳ್ಳೆಯ ಹೆಸರು ತಂದುಕೊಟ್ಟಂಥ ಒಂದು ತೃಪ್ತಿ ನನಗಿದೆ. ನಮ್ಮ ಸಾಧನೆ ಮೇಲೆ, ನಮ್ಮ ಕೆಲಸ ಕಾರ್ಯಗಳ ಮೇಲೆ ವರಿಷ್ಠರು ಒಂದು ತೀರ್ಮಾನ ಮಾಡ್ತಾರೆ ಅನ್ನುವಂಥ ಭರವಸೆ ಇದೆ. 2 ಹಂತದಲ್ಲಿ ಸಚಿವ ಸಂಪುಟ ರಚನೆ ಆಗಲಿದೆ. ಮೊದಲ ಹಂತದಲ್ಲಿ ಈಶ್ವರ್ ಖಂಡ್ರೆ ಅವರ ಹೆಸರಿದೆಯಾ? ನೋಡಿ, ಇದೆಲ್ಲ ವರಿಷ್ಠರು ಹೇಳ್ಬೇಕಲ್ಲ, ಈ ಪ್ರಶ್ನೆ ನೀವು ವರಿಷ್ಠರಿಗೆ ಕೇಳಬೇಕು. ಯಾಕೆಂದ್ರೆ ಲಿಂಗಾಯತ ಕೋಟದ ಅಡಿಯಲ್ಲಿ, ಉತ್ತರ ಕರ್ನಾಟಕ ಭಾಗದ ಅಡಿಯಲ್ಲಿ ಈಶ್ವರ್ ಖಂಡ್ರೆ ಹೆಸರು ಕೂಡ ಮುಂಚೂಣಿಯಲ್ಲಿ ಇರುವಂತದ್ದು. ಸೊ ಹಾಗಾಗಿ ತಮ್ಮ ಹೆಸರನ್ನು ಮೊದಲ ಹಂತದಲ್ಲಿ ಕನ್ಸಿಡರ್ ಮಾಡ್ತಾರೆ ಅನ್ನುವಂಥದ್ದು ಒಂದು ಕಡೆಗೆ, ಮತ್ತೊಂದು ಕಡೆಗೆ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ತಮ್ಮ ಹೆಸರು ಇರುವಂಥದ್ದು. ಈ 2 ವಿಚಾರಗಳ ಬಗ್ಗೆ ನೋಡೋದಾದ್ರೆ, ನೋಡಿ, ಲಿಂಗಾಯತರು ಕಾಂಗ್ರೆಸ್ ಪಕ್ಷಕ್ಕೆ ಹೋದ ಸಲ 2023 ಚುನಾವಣೆಯಲ್ಲಿ ಸಾಕಷ್ಟು ಬೆಂಬಲವನ್ನು ಕೊಟ್ಟಿದ್ದಾರೆ. ಸುಮಾರು 36 ಜನ ಶಾಸಕರು ಈ ಸಮುದಾಯದಿಂದ ಇವತ್ತು ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ಸಹಜವಾಗಿ ಸಮುದಾಯದ ಜನರಿಗೆ ಒಂದು ಹೆಚ್ಚಿನ ಪ್ರಾತಿನಿಧ್ಯ ಸಿಗಬೇಕು ಅನ್ನುವಂಥದ್ದು ಅಪೇಕ್ಷೆ ಇರುತ್ತೆ. ಸರ್ವರಿಗೂ ಸಮಬಾಳು ಸಮಪಾಲು ಅನ್ನುವಂಥ ರೀತಿಯಲ್ಲಿ ಎಲ್ಲ ಸಮುದಾಯಗಳಿಗೂ ಪ್ರಾತಿನಿಧ್ಯ ಕೊಡುವಂಥ ಕೆಲಸ ನಮ್ಮ ಕಾಂಗ್ರೆಸ್ ಪಕ್ಷ ಮಾಡ್ತಾನೆ ಬಂದಿದೆ. ಈಗ ಒಬ್ಬ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ರಾಷ್ಟ್ರೀಯ ಅಧ್ಯಕ್ಷನಾಗಿಯೂ ಸಹಿತ ನಾನು ನಮ್ಮ ವರಿಷ್ಠರಿಗೆ, ನಮ್ಮ ಮುಖಂಡರುಗಳಿಗೆ ಭೇಟಿ ಮಾಡಿ ಸೂಕ್ತವಾದಂಥ ಪ್ರಾತಿನಿಧ್ಯ ಈ ಸಮುದಾಯಕ್ಕೂ ಸಿಗಬೇಕು ಅನ್ನುವಂಥದ್ದು ಮನದಟ್ಟು ಮಾಡಿ ಕೊಟ್ಟಿದ್ದೇನೆ. DK ಶಿವಕುಮಾರ್ ಅವರಿಂದ ತೆರವಾಗುವಂತಹ ಮುಂದಿನ ಅಧ್ಯಕ್ಷ ಸ್ಥಾನಕ್ಕೆ ತಾವು ಕೂಡ ಈ ಹಿಂದೆ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ ಕೆಲಸವನ್ನೇ ನಿರ್ವಹಿಸಿದ್ರಿ. ರಾಜ್ಯಾಧ್ಯಕ್ಷ ಸ್ಥಾನವನ್ನು ತಮಗೆ ಕೊಟ್ಟರೆ ನಿಭಾಯಿಸ್ತೀರಾ ಅನ್ನುವಂಥದ್ದು? ನೋಡಿ, ಸಂಘಟನೆಯಲ್ಲೂ ನಾನು ಬಹಳಷ್ಟು ಸೇವೆಯನ್ನು ಮಾಡಿದ್ದೇನೆ. ಜಿಲ್ಲಾಧ್ಯಕ್ಷನಾಗಿ ಸೇವೆ ಮಾಡಿದ್ದೇನೆ. ರಾಜ್ಯದ ಕಾರ್ಯಾಧ್ಯಕ್ಷನಾಗಿ 5 ವರ್ಷ ಇಡೀ ರಾಜ್ಯದಾದ್ಯಂತ ಸುತ್ತಾಡಿದ್ದೇನೆ. ಪಕ್ಷ ಸಂಘಟನೆ ಮಾಡಿದ್ದೇನೆ. ಈ ಸರ್ಕಾರ ನಮ್ಮದು ಬರಲಿಕ್ಕೆ ನಮ್ಮದು ಆದಂಥ ಕೊಡುಗೆಯನ್ನು ಕೊಟ್ಟಿದ್ದೇವೆ. ಹೀಗಾಗಿ ಇವತ್ತು ಯಾವ ಜವಾಬ್ದಾರಿ ಕೊಟ್ಟರು ನಿಭಾಯಿಸ್ತೇವೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೇನೆ. ಹೈಕಮಾಂಡ್ ಮಟ್ಟದ ಯಾವೆಲ್ಲ ನಾಯಕರನ್ನ ಭೇಟಿಯಾಗಿದ್ದೀರಿ ಸರ್? ಎಲ್ಲ ನಾಯಕರನ್ನು ಭೇಟಿಯಾಗಿದ್ದೇವೆ. ಇದಿಷ್ಟು ಈಶ್ವರ್ ಖಂಡ್ರೆ ಅವರ ಮಾತು. ನವದೆಹಲಿಯಿಂದ ರಾಕೇಶ್ ಜೊತೆ ಸಂತೋಷ ಸಳ್ಳಿ, ಪವರ್ ಟಿವಿ.